ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಸಿನಿಮಾ ಸೂತ್ರಧಾರಿ ಅಂತ ನೋಡ್ಕೊಂಡ್ ಬಂದ್ವಿ. ಸೊ ಸೂತ್ರಧಾರಿ ನೀವೆಲ್ಲ ಟ್ರೈಲರ್ ನೋಡಿರ್ತೀರಾ, ಸಾಂಗ್ ನೋಡಿರ್ತೀರಾ, ಎಲ್ಲ ನಿಮ್ಗೆ ಗೊತ್ತು ಇದು ಒಳ್ಳೆ ಥ್ರಿಲ್ಲರು ಅಂತ. ಬಟ್ ಸಿನಿಮಾ ಹೆಂಗಿರುತ್ತೆ ಅಂದರೆ ನೀವು ಬಂದು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಬೈ ಒಂದೇನೇ ಗೊತ್ತಾ, ವಿಲನ್ ಯಾರು ಅಂತ ಅಂದ್ಬಿಟ್ಟು ಕಂಡುಹಿಡಿಯೋದನ್ನ ಥ್ರಿಲ್ಲರು ಅಂತಾರೆ. ಬಟ್ ವಿಲನ್ ಯಾರು ಅಂತ ಗೊತ್ತಿದ್ರೆ ಸ್ಟೋರಿ ಹೇಳ್ಕೊಂಡು ಹೋಗ್ತಾರೆ ಗೊತ್ತಾ, ಅದು ನೆಕ್ಸ್ಟ್ ಲೆವೆಲ್ ಥ್ರಿಲ್ಲರು ಅಂತಾರೆ. ಆ ಥರ ಇರುತ್ತೆ ಸಿನಿಮಾ. ನಾನು ಡೈರೆಕ್ಟಾಗಿ ಸಿನಿಮಾ ಮೇಲೆ ನಾನು ನಮ್ಮ ಸ್ಟೈಲ್ ಹೋಗ್ಬೇಡ ಅಷ್ಟೇ, ಇಲ್ಲ ಅಂದರೆ ಆಗಲ್ಲ ನನ್ನ ಕೈಲಿ. ತುಂಬ ದಿನ ಆಗಿದೆ ರಿವ್ಯೂ ಕೊಟ್ಟು. ಏನಕ್ಕಂದರೆ ಅಂಥ ಸಿನಿಮಾಗಳು ಅಂತ ಅಣ್ಣ ಸಿನಿಮಾ ಬ್ಲಾಸ್ಟ್ ಆಗಿ ಬರಬೇಕು ಬಂದಿದೆ ಅಣ್ಣ ಸಿನಿಮಾ ಬ್ಲಾಸ್ಟ್ ಆಗಿ. ಇವಾಗಾದ್ರೂ ನಾವು ಮಾತಾಡಿಲ್ಲ ಅಂದರೆ ಹೆಂಗಣ, ನಾವು ಕನ್ನಡದವರಾಗಿದ್ದು ಬ್ಲಾಸ್ಟ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ ಸಿನಿಮಾಗಳು ಬಂದಾಗ 100% ಬಂದು ಮಾತಾಡಬೇಕು. ಒಂದೇ ಒಂದು ಮಾತಾಡ್ಬಿಡ್ತೀನಿ ಅಣ್ಣ, RCB ಕಪ್ ಗೆಲ್ಬೇಕು ಅಂದ್ರೆ ಸಕ್ಕಲಾಗಿ ಮಾಡಬೇಕು ಬಾಲರ್ರು. RCB ಕಪ್ ಗೆಲ್ಬೇಕು ಅಂದ್ರೆ ಸಕ್ಕಲಾಗಿ ಮಾಡಬೇಕು ಬಾಲರ್ರು. ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನಗಳಾದ್ಮೇಲೆ ಸಕ್ಕಲಾಗಿ ಬಂದಿದೆ ಥ್ರಿಲ್ಲರ್. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಪ್ರತಿಯೊಬ್ಬರು ಸೀಟ್ ಎಡ್ಜಿ ಕೂರಿಸುವಂತ ಸಿನಿಮಾ ಸೂತ್ರಧಾರಿ. ಏನಕ್ಕೆ ಸೀಟ್ ಎಡ್ಜು ಅಂತ ಅಂತೀನಂದ್ರೆ, ನೀವು ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಸೀನ್ ಒಂದೊಂದು ಶಾಟ್ ಆಡಿಯನ್ಸ್ ಇರ್ಬೇಕಾ ಬೇಡವಾ ನಿಮ್ಗೆ? ಆಡಿಯನ್ಸ್ಗೆಲ್ಲ ಹೆಂಗ್ ಕಳ್ಸ್ಕೊಟ್ಟಿದ್ದಾರೆ ಅಂತ ಇನ್ನೊಂದು ಮಾತಾಡ್ತೀರಣ್ಣ. ಅಣ್ಣ ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ, ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ ಈ ಥ್ರಿಲ್ಲರ್ ಒಳಗೆ ಎಲ್ಲರನ್ನು ಮುಳುಗಿಸ್ಬಿಟ್ಟಿದ್ದಾರೆ. ನಮ್ಮ ಅಣ್ಣ ಚಂದನ್ ಶೆಟ್ಟಿ ಪ್ರತಿಯೊಬ್ಬರನ್ನು ಮುಳುಗಿಸ್ಬಿಡ್ತಾರೆ ಥ್ರಿಲ್ಲರ್ ಒಳಗೆ. ಅವ್ರದ್ದು ಹಂಗಿರಲಿ, ಇನ್ನೂ ಹೋಗ್ತಾ ಪ್ರತಿಯೊಬ್ಬರು ಆಕ್ಟಿಂಗು ಎಲ್ಲರೂ ಬರ್ತಾರೆ. ಪೊಲೀಸ್ ಕ್ಯಾರೆಕ್ಟರ್ ಇರುತ್ತೆ, ವಿಲನ್ ಕ್ಯಾರೆಕ್ಟರ್ ಎಲ್ಲ ಇರುತ್ತೆ. ಬಟ್ ಒಂದು ಮಾತು ಮಾತ್ರ ಹೇಳ್ಬೇಕು ಅಣ್ಣ, ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ಬರು ಆಗ್ಬಿಡ್ತೀರಾ ಡರ್ರು. ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ಬರು ಆಗ್ಬಿಡ್ತೀರಾ ಡರ್ರು. ಎಲ್ಲರಿಗೂ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನಮ್ಮ ನವರಸನ್ ಸರ್ ಪ್ರತಿಯೊಬ್ಬರಿಗೂ ಭಯ ಹುಟ್ಟಿಸಿ ಪ್ರತಿಯೊಬ್ಬರು ಆಕ್ಟಿಂಗು ಥ್ರಿಲ್ಲರು. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ, ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಥ್ರಿಲ್ಲರು ಆಕ್ಟಿಂಗು ಎಲ್ಲ ಡನ್ನು. ಸಿನಿಮಾದಲ್ಲಿರೋ ಪ್ರತಿಯೊಂದು ಆಕ್ಟಿಂಗು ಸೀನು ಎಲ್ಲ ಡನ್ನು. ಯಾಕಂದ್ರೆ ಸಿನಿಮಾಗೆ ನಮ್ಮ ಕಿರಣ್ ಅವ್ರು ಮಾಡಿದ್ದಾರೆ ಡೈರೆಕ್ಷನ್ ನಮ್ಮ ಕಿರಣ್ ಅವ್ರು ಮಾಡಿದ್ದಾರೆ. ಬಂದು ಸಿನಿಮಾ ನೋಡಿ, ಆ ಥ್ರಿಲ್ಲರ್ಗೆ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ, ಪ್ರತಿಯೊಬ್ರು ಇಷ್ಟಪಡ್ತೀರಾ. ಅದಾದ್ಮೇಲೆ ಸಿನಿಮಾಗೆ ಇನ್ನೊಂದು ಮೇಜರ್ ಹೈಲೈಟ್ ಮ್ಯೂಸಿಕ್. ನಮ್ಮ ಚಂದನ ಮ್ಯೂಸಿಕ್ ಮಾಡಿದ್ದಾರೆ. ಅಣ್ಣ ಝೀರೋ ಔಟ್ ಆದ್ರೆ ಅಂತಾರೆ ಡಕ್ಕು, ಸೂತ್ರಧಾರಿಗೆ ಒನ್ ಆಫ್ ದಿ ಹೈಲೈಟ್ ಮ್ಯೂಸಿಕ್. ಚಂದನ ಮಾಡಿರುವಂತ ಮ್ಯೂಸಿಕ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಬೈ. ಹೀರೋಯಿನ್ ನನಗೆ ಇವತ್ತಿನವರೆಗೂ ಎಕ್ಸಾಂಪಲ್ ಬಂದಿಲ್ಲ ಮಾರ್ಕ್ಸ್ ಫುಲ್ಲು. ಆದ್ರೆ ಅಪೂರ್ವ ಅಂತೂ ಫುಲ್ಲು ಬ್ಯೂಟಿಫುಲ್. ಎಲ್ಲರಿಗೂ ಜಯ. ಅದು ಬಿಡಿ, ನಾನು ಇನ್ನೊಂದು ಹೈಲೈಟ್ ಒಂದು ಸಾಂಗಿಗೆ ನಮ್ಮ ಸಂಜನಾ ಆನಂದರಾಮ್ ಅವರು ಬರ್ತಾರೆ. ಅದು ಕೇಕಿಗಿರುತ್ತೆ ಕ್ರೀಮು, ಆದ್ರೆ ಪ್ರತಿಯೊಬ್ರು ಹುಡುಗರು ಮನ್ಸಲ್ಲಿ ಇರ್ತಾರೆ ಸಂಜನಾ ಆನಂದರಾಮ್. ಆನಂದ್ ಒಳ್ಳೆ ಥ್ರಿಲ್ಲರ್ ಬೈ. ತುಂಬಾ ಕನ್ನಡ ಇಂಡಸ್ಟ್ರಿಯಲ್ಲಿ ಮೈನ್ ಏನಂದ್ರೆ ಥ್ರಿಲ್ಲರ್ ಬರೋದು ತುಂಬಾ ಕಡಿಮೆ. ಅಂತ ಒಂದು ಒಳ್ಳೆ ಥ್ರಿಲ್ಲರ್ ಬಂದಿದೆ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಇಷ್ಟಪಡ್ತೀರಾ, ಎಂಜಾಯ್ ಮಾಡ್ತೀರಾ. ಜೈ ಕನ್ನಡ ಮತ್ತು ಜೈ ಹಿಂದ್. ಒಳ್ಳೆ ಸಿನಿಮಾ ಬಂದಿದೆ, ಬಂದ್ಬಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಆಗಲಿ, ನನಗೆ RR ಮತ್ತೆ ನಮ್ಮ ಟೈಟಲ್ ಸಾಂಗ್ ಅಂತೂ ಬಹಳ ಖುಷಿ ತಂದಿದೆ. ಅದು ನೋಡಿದಾಗ ನಮಗೆಲ್ಲ ರೋಮಗಳೆಲ್ಲ ಎದ್ದೋಳುತ್ತೆ. ಆ ಥರ ಒಂದು ಜೋಶ್ ಸಾಂಗ್ನ ನಮ್ಮ ಚಂದನ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಕೇಳ್ತಾ ಇದ್ರೆ ಇವಾಗಲೂ ಕೇಳಬೇಕು ಅಂತಿದೆ. ದಯವಿಟ್ಟು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.